ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಶುರುವಾಗೋದಕ್ಕೆ ಇನ್ನೇನು 2 ದಿನ ಬಾಕಿ ಇರುವಂತದ್ದು. ಬಿಗ್ ಬಾಸ್ ಕನ್ನಡ 12 ಶೋ ಶುರುವಾಗೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈ ಬಾರಿಯ ಮನೆ ಹೇಗಿರಲಿದೆ ಅನ್ನುವಂತ ಕುತೂಹಲ ಅನೇಕರಿಗೂ ಇತ್ತು. ಕನ್ನಡಕ್ಕೆ ಆದ್ಯತೆ ಕೊಟ್ರೆ ಮಾತ್ರ ನಾನು ಬಿಗ್ ಬಾಸ್ ಶೋ ನಡೆಸ್ತೀನಿ ಅಂತ ಈ ಹಿಂದೆ ಕಿಚ್ಚ ಸುದೀಪ್ ಕಂಡೀಷನ್ ಅನ್ನ ಕೂಡ ಹಾಕಿದ್ರು. ಇದಕ್ಕೆ ಇದೀಗ ತಂಡ ಒಪ್ಕೊಂಡಿರುವಂತದ್ದು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಲೋಗೋ ರೂಪುಗೊಳ್ಳುವಾಗ ಅಲ್ಲಿ ಕೂಡ ಬಿಗ್ ಬಾಸ್ ಕನ್ನಡದಲ್ಲಿ 12 ನಂಬರ್ ಅನ್ನ ಬರೆಯಲಾಗಿತ್ತು. ಈಗ ಮನೆಯಲ್ಲಿ ಮೈಸೂರಿನ ಅರಮನೆಯ ಪ್ರತಿಬಿಂಬ ಕಾಣ್ತಾ ಇದೆ. ಅಂದಹಾಗೆ ದಸರಾ ಕೂಡ ಶುರುವಾಗಿದೆ. ಮೈಸೂರು ಅರಮನೆ ರೀತಿಯಲ್ಲಿ ಬಿಗ್ ಬಾಸ್ ಮನೆ ರೂಪುಗೊಂಡಿದೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಸೊಗಡು, ಸಂಸ್ಕೃತಿ, ಛಾಯೆ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಬಿಗ್ ಬಾಸ್ ಮನೆ ಹೇಗಿದೆ? ಕಿಚ್ಚ ಸುದೀಪ್ ಅವರು ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ರೀಚ್ ಆಗಿರುವಂತ ಕರ್ನಾಟಕವನ್ನ ಒಂದೇ ಕಡೆ, ನಮ್ಮ ರಿಚ್ ಆಗಿರುವಂತ ಕರ್ನಾಟಕವನ್ನ ಒಂದೇ ಕಡೆ ನೋಡಿದ್ರೆ ಹೇಗಿರುತ್ತೆ ಅಂತ ನೀವು ನೋಡಬೇಕು ಅಂದ್ರೆ ಈ ಬಾರಿ ಬಿಗ್ ಬಾಸ್ ಕನ್ನಡ 12 ನೋಡಬೇಕು. ಒಂದು ಅರಮನೆ ಉಳಿಸಿಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳಾಗಿದೆ. ಈ ಮನೆಯನ್ನ ತಮ್ಮನ್ನ ತಾವು, ಅದರಲ್ಲಿ ಈ ಮನೆಯಲ್ಲಿ ತಮ್ಮನ್ನ ತಾವು ಉಳಿಸ್ಕೊಳ್ಳಲು ಎಷ್ಟೋ ಯುದ್ಧಗಳು ನಡೆದಿದೆ. ನಮ್ಮ ನಾಡಿಗೆ ದಸರಾ ಹಬ್ಬ ಶುರುವಾಗಿ 1 ವಾರ ಆಯಿತು. ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಈಗ ಶುರು ಅಂತ ಕಿಚ್ಚ ಸುದೀಪ್ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಈ ಬಾರಿ ಯುದ್ಧ ಪಕ್ಕ ಅನ್ನುವಂತ ಕನ್ಫರ್ಮೇಶನ್ ಅನ್ನ ಕಿಚ್ಚ ಕೊಟ್ಟಿದ್ದಾರೆ. ಮನೆ ಎಂಟ್ರಿಯಲ್ಲಿ ಮೈಸೂರು ಅರಮನೆ ರೀತಿ ಡಿಸೈನ್ ಇದೆ. ಒಳಗಡೆ ಯಕ್ಷಗಾನದ ಫೋಟೋ ಹಾಕಲಾಗಿದೆ. ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ಹುಲಿಯ ಜೊತೆಗೆ ಹೋರಾಡುವಂತ ಫೋಟೋ ಇದೆ. ಅಷ್ಟೇ ಅಲ್ಲದೆ ಆನೆಯ ಫೋಟೋ ಕೂಡ ಇದೆ. ಸ್ನೇಹಿತರೆ, ಕನ್ನಡಕ್ಕೆ ಆದ್ಯತೆ, ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಒತ್ತು, ಕನ್ನಡದ ಬೇರುಗಳಿಗೆ ಪ್ರಾಮುಖ್ಯತೆ. ಮನೆ ಮಾತ್ರ ಸೈಕ್ ಆಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಬಿಗ್ ಬಾಸ್ ಸೀಸನ್ 12 ಬಿಗ್ ಬಾಸ್ ಅರಮನೆನೇ ನೋಡೋದಕ್ಕೆ ಸಾಲದು ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಈ ಮನೆಯಲ್ಲಿ ಅಂಬಾರಿ ಫೋಟೋ ಇದೆ, ಆನೆಯ ಫೋಟೋ ಇದೆ. ಒಟ್ನಲ್ಲಿ ನಮ್ಮ ನಾಡಿನ ಕಥೆಯನ್ನ ಹೇಳುವಂತ ಫೋಟೋಗಳು ಇಲ್ಲಿದೆ. ಇನ್ನು ಟಿಪ್ಪು ಹಾಗೆ ಹುಲಿ ನಡುವೆ ಫೈಟ್ ಆಗುವಂತ ಫೋಟೋ ಕೂಡ ಇದೆ. ಹುಲಿಯ ಚಿತ್ರದ ನಡುವೆ ಒಂದಿಷ್ಟು ಅಕ್ಷರಗಳನ್ನ ಜೋಡಿಸಲಾಗಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಶಬ್ದಗಳನ್ನ ಜಾಸ್ತಿ ಬರೆಯಲಾಗಿದೆಯೋ ಆ ಶಬ್ದಗಳು ಇಲ್ಲಿದೆ ಸ್ನೇಹಿತರೆ. ಅಂದ್ರೆ ಎಷ್ಟು ಚಂದ ಇದೆ ಅಂತಂದ್ರೆ ಅರಮನೆ ಅಂತ ಮನೆ, ಅದ್ಭುತ ಸೆಟ್, ಮನೆ ತುಂಬಾ ಬೆಳಕು, ಗಾರ್ಡನ್ ಏರಿಯಾ, ಬೆಡ್ರೂಮ್ ಏರಿಯಾ, ಲಿವಿಂಗ್ ಏರಿಯಾ, ಕಿಚನ್, ಸ್ವಿಮ್ಮಿಂಗ್ ಪೂಲ್, ಬಾಲ್ಕನಿ, ವಾಶ್ರೂಮ್ ಏರಿಯಾ ಅಂತ ಹೇಳಿ ಇಲ್ಲಿ ಭವ್ಯವಾದ ಅರಮನೆ ರೆಡಿ ಆಗಿದೆ. ಸೊ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಆಗಿರುವಂತದ್ದು ಸ್ನೇಹಿತರೆ. ಸೆಪ್ಟೆಂಬರ್ 28ರಂದು ಸಂಜೆ 6 ಗಂಟೆಗೆ ಈ ಶೋನ ಆರಂಭ ಆಗುತ್ತೆ. ಸೊ ಒಟ್ನಲ್ಲಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇದೆ. ಹಾಗೆ ಈ ಪ್ರೋಮೋ ನೋಡಿದಂತಹ ಕಿಚ್ಚನ ಅಭಿಮಾನಿಗಳಿಗೆ ಕಿಚ್ಚನ ಲುಕ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಕನ್ನಡಿಗರಿಗೆ ಕನ್ನಡಕ್ಕೆ ಬೆಲೆ ಕೊಡಬೇಕು ಅನ್ನೋದು ಕಿಚ್ಚ ಸುದೀಪ್ ಆಶಯವಾಗಿತ್ತು. ನನಗೆ ಬೆಂಗಳೂರಿನಲ್ಲಿರುವಂತಹ ಆಫೀಸ್ನಿಂದ ಯಾವುದೇ ಸಮಸ್ಯೆ ಇರಲಿಲ್ಲ. ಮೇಲಿನವರು ನೋಡ್ಕೊಳ್ಳೋದು ನೋಡಿ ನನಗೆ ಬೇಸರ ಆಗಿತ್ತು. ಹೀಗಾಗಿ ಬಿಗ್ ಬಾಸ್ ಶೋ ನಡೆಸ್ಕೊಡೋದು ಬೇಡ ಅಂತ ಹಿಂದೆ ಅದಕ್ಕೆ ಸರಿದಿದ್ರು. ಸೊ ಈಗ ಅದೆಲ್ಲವೂ ಕೂಡ ಕ್ಲಾರಿಫೈ ಆಗಿರುವಂತದ್ದು. ಈ ಬಾರಿ ಬಿಗ್ ಬಾಸ್ ಮನೆ ಅಂತೂ ಸಖತ್ತಾಗಿದೆ. ಮೈಸೂರು ಅರಮನೆ ರೀತಿ ಕಂಗೊಳಿಸ್ತಾ ಇದೆ. ಹಾಗಾಗಿ ಮೈಸೂರು ಅರಮನೆ ತರ ರೆಡಿ ಆಗಿರುವಂತದ್ದು ಬಿಗ್ ಬಾಸ್ ಮನೆ. ಯುದ್ಧ ನಡಿಬೇಕಾಗಿರೋದು ಒಂದೇ ಬಾಕಿ ಇದೆ ಸ್ನೇಹಿತರೆ. ಸೊ ಸೆಪ್ಟೆಂಬರ್ 28ರ ನಂತರ ಯುದ್ಧ ಆರಂಭ ಆಗತ್ತೆ. ಸೊ ಈ ಯುದ್ಧದಲ್ಲಿ ಯಾರೆಲ್ಲ ರಾಣಿಗಳಾಗಿರ್ತಾರೆ, ಯಾರೆಲ್ಲ ಸೈನಿಕರಾಗಿರ್ತಾರೆ, ಯಾರು ರಾಜ ಆಗಿರ್ತಾರೆ, ಯಾರು ಒಪೋನೆಂಟ್ ಆಗಿರ್ತಾರೆ, ಇವೆಲ್ಲವನ್ನ ಕಾದು ನೋಡಬೇಕು. ಈ ಬಾರಿ ಯುದ್ಧದ ಕಾನ್ಸೆಪ್ಟ್ ಅಂತೂ ಇರುವಂತದ್ದು ಕನ್ಫರ್ಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಸ್ನೇಹಿತರೆ, ಬಿಗ್ ಬಾಸ್ ಮನೆಯನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.